ಹಾಯ್ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಲ್ಲಿ ನಾನು ಊರಿಗೆ ಹೋಗಿ ವಾಪಸ್ ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಸೊ ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ ಆನ್ ದ ವೇ ಬ್ಯಾಂಗ್ಳೂರು ರೋಡಲ್ಲಿ ಸಿಗುತ್ತೆ ಕಿಚ್ಚನ ಹಳ್ಳಿ ಮನೆ ಅಂತ. ಸೊ ನಾನಂತೂ ಕಿಚ್ಚ ಸುದೀಪದ್ದು ಪಕ್ಕಾ ಫ್ಯಾನ್ ಆಯಿತಾ. ಸೊ ಕಿಚ್ಚ ಸುದೀಪ್ ಫ್ಯಾನು. ಸೊ ಅದು ರೆಸ್ಟೋರೆಂಟ್ ನೋಡಿ ನಿಲ್ಲಿಸಿ ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಹೋಗಿ ನಾನು ಅಂದ್ಕೊಂಡೆ ಅದು ಕಿಚ್ಚ ಸುದೀಪ್ ಅವ್ರದ್ದು ಅಂತ. ಬಟ್ ಅವರ ಫ್ರೆಂಡಿದಂತೆ. ನಾವು ಅಲ್ಲಿ ಕೇಳಿದ್ವಿ. ಸೊ ಅವ್ರು ಹೇಳಿದರು ಅವರ ಫ್ರೆಂಡಿದ್ದು ರೆಸ್ಟೋರೆಂಟ್ ಅಂತ. ಸೊ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ವಾಪಸ್ ನಾವು ಊರಿನ ಕಡೆ ಹೊರಟ್ವಿ. ಫುಡ್ ಅಂತೂ ತುಂಬಾ ಸಖತ್ತಾಗಿತ್ತು. ಆ್ಯಂಡ್ ಅವರ ಫ್ಯಾಮಿಲಿ ಫೋಟೋಸ್ ಎಲ್ಲ ಆ ರೆಸ್ಟೋರೆಂಟಲ್ಲಿ ಹಾಕಿದ್ರು. ನೀವು ಕಿಚ್ಚ ಸುದೀಪ್ ಫ್ಯಾನಾ ಅಂತ ಹೇಳಿ. ನಾನಂತೂ ಕಿಚ್ಚ ಸುದೀಪ್ ಫ್ಯಾನ್. ಅದರಲ್ಲೂ ಸ್ಪೆಷಲಿ ಬಿಗ್ ಬಾಸಲ್ಲಿ ಅವರ ಲುಕ್, ಅವರ ಆ್ಯಟಿಟ್ಯೂಡ್ ಆ್ಯಂಡ್ ಅವರ ಏನಿದೆ ಮಾತಾಡೋ ಸ್ಟೈಲಿಗಂತೂ ನಾನು ಫಿದಾಗೋಗ್ತೀನಿ. ಅಷ್ಟೊಂದು ಇಷ್ಟ ನನಗೆ ಕಿಚ್ಚ ಸುದೀಪ್ ಸರ್ ಅಂದರೆ. ಸೊ ನಿಮಗೂ ಇಷ್ಟನಾ? ನಿಮ್ಮ ಫೇವ್ರೆಟ್ ಹೀರೋ ಯಾರಂತ ಹೇಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾವು ಊರಿಗೆ ಹೋಗ್ತಿರೋದಲ್ವಾ. ಸೊ ನಾವು ಹೋಗಿದ್ದು ಈ ಸಲ ಚಾಮಡಿ ಘಾಟಿಂದಲ್ಲ, ಶಿರಡಿ ಘಾಟಿಂದ ಹೋಗಿದ್ವಿ. ಸೊ ಶಿರಡಿ ಘಾಟಿದ್ದು ಆ್ಯಕ್ಚುಲಿ ರೋಡೆಲ್ಲ ವೈಡಾಗಿ ಚೆನ್ನಾಗಿದೆ ಚಾರ್ಮಾಡಿ ಘಾಟ್ಗಿಂತ. ಆ್ಯಂಡ್ ವ್ಯೂ ನೋಡಲಿಕ್ಕೆ ಸಿಗೋದಂತೂ ಚಾರ್ಮಾಡಿ ಘಾಟಲ್ಲಿ. ಸೊ ನಮಗೆ ಅಲ್ಲಲ್ಲಿ ನಿಲ್ಲಿಸಿ ವ್ಯೂ ಚೆನ್ನಾಗೆಲ್ಲ ಸಿಗುತ್ತೆ, ಫೋಟೋ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಬಟ್ ಇಲ್ಲಿ ಶಿರಡಿ ಘಾಟಲ್ಲಿ ಅಷ್ಟೊಂದು ವ್ಯೂಸ್ ನಮಗೆ ನೋಡೋಕ್ಕೆ ಸಿಗಲಿಲ್ಲ. ಸೊ ಫೈನಲಿ ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗಿದ್ವಿ. ಸೊ ಮನೆಗೆ ರೀಚ್ ಆದ ನಂತರ ನಾನು ನಮ್ಮ ಮನೆ ಹತ್ರ ಇರುವಂಥ ನಮ್ಮ ಮನೆ ಮುಂದ್ಗಡೆಯಲ್ಲಿ ಒಂದು ಇದಿದೆ. ಅಲ್ಲಿ ಯಾವಾಗಲೂ ಇದು ಬರುತ್ತೆ, ಏನಪ್ಪ, ಪಿಕಾಕ್ಸ್, ನವಿಲು ಬರುತ್ತೆ. ಸೊ ಅದರಲ್ಲಿ ನಾನೊಂದು ಕ್ಯಾಪ್ಚರ್ ಮಾಡಿದಂತಹ ನವಿಲುಗಳು. ಸೊ ಮನೆಗೆ ರೀಚ್ ಹಾಗೆ ಸಂಜೆ ನಮಗೊಂದು ಬರ್ಡೇ ಪಾರ್ಟಿ ಇತ್ತು. ಗೊತ್ತಲ್ಲ ಇವ್ರು ಯಾರು ಅಂತ. ನನ್ನ ವೀಡಿಯೋದಲ್ಲಿ ಅವಾಗ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಅನಿಲ್ ಅವ್ರದ್ದು ಬರ್ಡೇ ಪಾರ್ಟಿ ಇತ್ತು. ಸೊ ನಾವು ಬರ್ಡೇ ಪಾರ್ಟಿಗೆ ಹೋಗಿದ್ವಿ. ಆ್ಯಂಡ್ ಅನಿಲ್ ಅವರು ಬ್ಯಾಂಗ್ಳೂರಿಗೆ ಬಂದಿದ್ದರು ನಾವು ಊರಿಗೆ ಹೋಗುವ 3 days 4 days ಮುಂಚೆ. ಸೊ ಆವಾಗ ಅವ್ನ ಬರ್ಡೇ ಪಾರ್ಟಿಗೆ ಕರೆದಿದ್ರು. ಬಿಕಾಸ್ ನಾವು ಕೂಡ 5th ರೀಚ್ ಆಗಿದ್ವಲ್ಲ ಮನೆಗೆ. ಸೊ ಆವಾಗ ಅವರು ಸಂಜೆ ಬರ್ಡೇ ಪಾರ್ಟಿ ಇದೆ ಬನ್ನಿ ಅಂತ ಹೇಳಿದರು. ಸೊ ನಾವು ಕೂಡ ಹೋಗಿದ್ವಿ. ಆ್ಯಂಡ್ ಬರ್ಡೇ ಪಾರ್ಟಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ದಿದ್ದು, ಮತ್ತು ಯಾರಿದ್ದಿಲ್ಲ. ಮತ್ತು ನಾವು ಆ್ಯಂಡ್ ಬರ್ಡೇ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಆ್ಯಂಡ್ ಈ ಕೇಕ್ ಬಂದುಬಿಟ್ಟು ವರ್ಲ್ಡ್ಸ್ ಬೇಕ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ್ಯಂಡ್ ಸಖತ್ತಾಗಿ ಕೇಕ್ ಮಾಡ್ತಾರೆ. ಸೊ ಇದರ ಮುಂಚೆನೇ ನಾನು ಹೇಳಿದ್ದೀನಿ, ನೀವು ಕೂಡ ಚೆಕ್ ಮಾಡಿ ವರ್ಲ್ಡ್ಸ್ ಬೇಕ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್. ಹಾಗೂ ನೀವು ಮೂಡುಬಿದ್ರೆ, ಶಿರ್ತಾಡಿ ಅಥವಾ ಮ್ಯಾಂಗ್ಳೂರ್ ಆಸ್ಪಾಸ್ ಎಲ್ಲದಿದ್ದರೆ ನೀವು ಕೇಕ್ನ ಆರ್ಡರ್ ಮಾಡ್ಬೋದು. ಆ್ಯಂಡ್ ಸಖತ್ತಾಗಿ ಮನೆಯಲ್ಲೇ ಕ್ಲೀನಾಗಿ ನೀಟಾಗಿ ಹೋಮ್ ಮೇಡ್ ಕೇಕ್ನ ಮಾಡಿಕೊಡ್ತಾರೆ. ಸೊ ಬನ್ನಿ ಅನಿಲ್ನ ಬರ್ಡೇಗೆ ಎಲ್ಲರೂ ವಿಶ್ ಮಾಡೋಣ ಹಾಗೂ ಬರ್ಡೇ ಪಾರ್ಟಿನ ಸ್ಟಾರ್ಟ್ ಮಾಡಿ. ಬರ್ಡೇಯಲ್ಲಿ ಕೇಕೆಲ್ಲ ಕಟ್ ಮಾಡಿ ಪಾರ್ಟಿ ಮುಗಿಸಿ ಊಟ ಮಾಡಿ ಮತ್ತು ನೈಟ್ ನಮ್ಮ ಮನೆಗೆ ಬಂದ್ವಿ. ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಮತ್ತು ನಾವು 4 days ಇದ್ವಿ. ನಾನು ಮತ್ತು ಮಂಜೇಶ್ವರ ಎಲ್ಲ ಅಂದರೆ ನಾನು ಮನೆಗೆಲ್ಲ ಹೋಗಿದ್ದೆ ನಮ್ಮೂರಿಗೆ, ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಆವಾಗ ಮಳೆ ಅಂದರೆ ಮಳೆ, ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ, ಕ್ಯಾಮರಾ ರೀಚೂ ಆಗ್ತಿಲ್ಲ. ಅಷ್ಟೊಂದು ಮಳೆ, ಯಾಕಂದರೆ ತುಂಬಾ ಜೋರಾಗಿ ಮಳೆ ಇತ್ತು ನಮಗೆ 4 ದಿವಸ. ಸೊ ನೋಡ್ಬೋದು ನೀವು ಯಾವ ರೀತಿ ಮಳೆ ಇದೆ ಅಂತ. ಸೊ ಅಷ್ಟೊಂದು ವೀಡಿಯೋ ಏನು ಮಾಡಿರಲಿಲ್ಲ ನಾನು. ಸೊ ಬ್ಯುಸಿ ಇರ್ತೀವಲ್ವಾ, ಹಾಗೆ. ಆಮೇಲೆ ನಾವು ಬಟ್ ಗ್ರೀನರಿ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದು ನಮ್ಮ ಮನೆ ಹಿಂದ್ಗಡೆ ಗ್ರೀನರಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಮಳೆ ಬಂದಾಗಂತೂ ನೋಡಲಿಕ್ಕೆ ತುಂಬ ಸಖತ್ತಾಗಿರುತ್ತೆ. ಯಾಕಂದರೆ ಇಲ್ಲಿ ಗ್ರೀನ್ ಮತ್ತು ಆ ವೆದರ್ ಮತ್ತು ಏನು ಹೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೇಳೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ.
ಏನೇನು ಐಟಮ್ಸ್ ಬೇಕಿತ್ತು ಅದನ್ನೆಲ್ಲ ಶಾಪ್ ಮಾಡಿ ವಾಪಸ್ ನಾವು ಬೆಂಗಳೂರಿಗೆ ಹೋಗ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದರಲ್ಲಿ ನಾನು ಯಾರಾದರೂ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ಇದರಲ್ಲಿ ನಾನು ವ್ಲಾಗ್ಸ್ ಮತ್ತು ಟ್ರಾವೆಲ್ ವ್ಲಾಗ್ಸ್ ಮತ್ತು ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ, ಓಕೆನಾ. ಸೊ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್. ಬೈ.